ಪ್ರಧಾನಿ ನರೇಂದ್ರ ಮೋದಿ ಲಾಸ್ಟ್ ವೀಕ್ ಅಷ್ಟೇ ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ರು. ಪ್ರಧಾನಿ ಮೋದಿಯವರು ಟೆಲ್ ಅವೀವ್ನಿಂದ ವಾಪಸ್ ಬಂದ ತಕ್ಷಣ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಅನ್ನು ಮಾಡಿತು. ಇಸ್ರೇಲ್ ಅಮೆರಿಕನ್ ಜಂಟಿ ದಾಳಿಯಲ್ಲಿ ಇರಾನ್ ಭಾರೀ ನಷ್ಟವನ್ನು ಅನುಭವಿಸ್ತಾ ಇದೆ. ಇನ್ನು ಈ ದಾಳಿಯ ಸುದ್ದಿ ಭಾರತಕ್ಕೆ ರೀಚ್ ಆಗ್ತಾ ಇದ್ದ ಹಾಗೆ ಈ ಅಟ್ಯಾಕ್ ನಡೆದ ಟೈಮ್ ಬಗ್ಗೆ ಅನೇಕ ಪ್ರಶ್ನೆಗಳು, ಅನುಮಾನಗಳು ಕ್ರಿಯೇಟ್ ಆಗ್ತಾ ಇವೆ. ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ಈಗ ಈ ವಿಷಯದ ಬಗ್ಗೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಟೆಲ್ ಅವೀವ್ನಿಂದ ಹೋದ ಮೇಲೆ ಉಂಟಾದಂತಹ ಕಾರ್ಯಾಚರಣೆಯ ಅವಕಾಶದ ಟೈಮ್ನಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತಾನು ಹೇಳಿದ್ರು. ಅಜರ್ ಅವರ ಪ್ರಕಾರ ಪ್ರಧಾನಿ ಮೋದಿ ಭೇಟಿಯ ಸಮಯದಲ್ಲಿ ಇರಾನ್ ಮೇಲಿನ ದಾಳಿ ನಡೆಸ್ತೀವಿ ಅನ್ನೋದ್ರ ಬಗ್ಗೆ ಇಸ್ರೇಲ್ಗೇನೆ ಇನ್ನೂ ಕ್ಲಾರಿಟಿ ಇರಲಿಲ್ಲ. ಪ್ರಾದೇಶಿಕ ಪರಿಸ್ಥಿತಿಯನ್ನ ಪ್ರಧಾನಿ ಮೋದಿಯವರ ಜೊತೆ ಚರ್ಚೆ ಮಾಡಿದ್ರೂ ಆ ಟೈಮ್ನಲ್ಲಿ ಇನ್ನೂ ಪ್ಲಾನ್ ಮಾಡದ ಕಾರ್ಯಾಚರಣೆಯ ವಿವರಗಳನ್ನು ಹಂಚಿಕೊಳ್ಳೋ ಪ್ರಶ್ನೆಯೇ ಹುಟ್ಟುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಒಂದಷ್ಟು ವರದಿಗಳ ಪ್ರಕಾರ ಪ್ರಧಾನಿ ಮೋದಿ ಭೇಟಿಯ ಸುಮಾರು 2 ದಿನಗಳ ನಂತರ ಇರಾನ್ ಮೇಲೆ ದಾಳಿ ಮಾಡೋ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಇಸ್ರೇಲ್ ರಾಯಭಾರಿ ಹೇಳಿದ್ದಾರೆ. ಶನಿವಾರ ಅಂದರೆ ಫೆಬ್ರವರಿ 28ರ ಬೆಳಿಗ್ಗೆ ಭದ್ರತಾ ಸಚಿವ ಸಂಪುಟದಿಂದ ಅನುಮೋದನೆ ಪಡೆದ ಮೇಲೆ ಜಂಟಿ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಫೆಬ್ರವರಿ 25 ಹಾಗೆ 26ರಂದು ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಭೇಟಿಗೆ ಅಂತ ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ರು. 2017ರ ನಂತರ ಇದು ಅವರ 2ನೇ ಭೇಟಿ. ಈ ಭೇಟಿಯನ್ನ ಐತಿಹಾಸಿಕ ಅಂತಾನೂ ಪರಿಗಣಿಸಲಾಗಿದೆ. ಇದು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರದ ಸಂಬಂಧಕ್ಕೆ ಹೊಸ ದಿಕ್ಕನ್ನ ಕೊಡುತ್ತೆ. ಫೆಬ್ರವರಿ 28ಕ್ಕೆ ಪ್ರಧಾನಿ ಮೋದಿಯವರು ಟೆಲ್ ಅವೀವ್ನಿಂದ ವಾಪಸ್ ಆದ 1 ದಿನ ಆದಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಇರಾನ್ನ ಮೇಲೆ ವೈಮಾನಿಕ ದಾಳಿಯನ್ನ ಮಾಡಿದೆ. ಇಲ್ಲಿ ತನಕ ಇರಾನ್ನಲ್ಲಿ 700ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತಾನೆ ವರದಿಯಾಗ್ತಾ ಇದೆ. ಇದಾದ ಮೇಲೆ ಕೂಡ ಒಂದಷ್ಟು ಬೆಳವಣಿಗೆಗಳಾದವು. ಏಕೆಂದರೆ ಯುದ್ಧ ಬೇಡ ಅನ್ನುವಂಥ ಅಭಿಪ್ರಾಯ ಭಾರತದ ಕಡೆಯಿಂದ ಹೋಯಿತು. ಬೆಂಜಮಿನ್ ನೆತನ್ಯಾಹು ಅವರ ಜೊತೆನೂ ಫೋನ್ ಕಾಲ್ನಲ್ಲಿ ಮೋದಿಯವರು ಮಾತುಕತೆಯನ್ನು ನಡೆಸಿದ್ದಾರೆ. ಶಾಂತಿ ಮಂತ್ರ ಪಠಿಸಿದ್ರು ಕೂಡ ಈಗ ಇಸ್ರೇಲ್ ಆಗಲಿ ಅಮೆರಿಕ ಆಗಲಿ ಈ ಶಾಂತಿಯ ಪಾಠವನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಯಾಕಂದರೆ ಪ್ರತಿಷ್ಠೆಗೆ ಬಿದ್ದವರಂತೆ, ಜಿದ್ದಿಗೆ ಬಿದ್ದವರಂತೆ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇರಾನ್ ಕೂಡ ತಾನೇನು ಕಮ್ಮಿ ಇಲ್ಲ ಅಂತ ಶರಣಾಗದೆ ಎರಡೂ ದೇಶಗಳನ್ನು ಎದುರು ಹಾಕ್ಕೊಂಡು ಪ್ರತಿದಾಳಿಗಳನ್ನು ಮಾಡ್ತಾ ಇದೆ. ಆದರೆ ಇಸ್ರೇಲ್ ರಾಯಭಾರಿಯ ಹೇಳಿಕೆ ನಂತರ ಪ್ರಧಾನಿ ಮೋದಿಯವರ ಭೇಟಿಯ ಸಮಯ ಮತ್ತು ಅಂತಾರಾಷ್ಟ್ರೀಯವಾಗಿ ಕಳುಹಿಸಿದ ದಾಳಿಗಳು ಯಾವ ಸಂದೇಶವನ್ನು ಹೊಂದಿವೆ ಅನ್ನೋ ವಿಷಯ ಒಂದಷ್ಟು ಸೂಕ್ಷ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ದಾಳಿಯ ನಿರ್ಧಾರವನ್ನು ಸ್ವತಂತ್ರವಾಗಿ ಹಾಗೆ ಭೇಟಿಯ ನಂತರ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ಇಸ್ರೇಲ್ ಸ್ಪಷ್ಟಪಡಿಸಿದೆ. ಪ್ರಸ್ತುತ ಪಶ್ಚಿಮ ಏಷ್ಯಾದಲ್ಲಂತೂ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಇರಾನ್ನ ಪ್ರತೀಕಾರದ ಕ್ರಮಗಳು, ಅಮೆರಿಕ ಹಾಗೆ ಇಸ್ರೇಲ್ನ ಕಠಿಣ ಎಚ್ಚರಿಕೆಗಳೊಂದಿಗೆ ಈ ಸಂಘರ್ಷ ಪೂರ್ಣ ಪ್ರಮಾಣದ ಯುದ್ಧವಾಗಿ ಏನಾದರೂ ಬೆಳೆಯುತ್ತಾ, ಹಾಗೆ ರಾಜತಾಂತ್ರಿಕ ಪರಿಹಾರ ಇದರಿಂದ ಏನಾದರೂ ಹೊರಹೊಮ್ಮುತ್ತಾ ಅನ್ನೋದನ್ನ ಕಾದು ನೋಡಬೇಕು. Subscribe to One India and never miss an update. Download the One India app now.